ಮೋಟು ಜೊತೆ ಭೂತದ ಮದುವೆ. ಒಂದೂರಲ್ಲಿ ರಾಮು ಮತ್ತು ಸೀತಾ ಕೆಲಸವನ್ನು ಹುಡುಕುತ್ತಾ ಸಿಟಿಗೆ ಹೋಗಿರುತ್ತಾರೆ. ಬರುವುದು ತುಂಬ ತಡರಾತ್ರಿ ಆಗುತ್ತದೆ. ಬರುತ್ತಾ ಹಾದಿಯಲ್ಲಿ ಸೀತಾ ಇದ್ದವಳು ನೀರು ಕುಡಿದು ಬರುತ್ತೇನೆ ಎಂದು ಹೇಳಿ ಹೋಗುತ್ತಾಳೆ. ಅಷ್ಟರಲ್ಲೇ 3 ತಲೆಯುಳ್ಳ ದೆವ್ವ ಬಂದು ಹೀಗೆ ಹೇಳುತ್ತದೆ, ನೋಡು ರಾಮು, ನೀನು ನನ್ನನ್ನು ಮದುವೆ ಆಗ್ತೀಯಾ? ಇಲ್ಲ ಇಲ್ಲ, ನಾನು ನಿನ್ನನ್ನು ಹೇಗೆ ಮದುವೆ ಆಗಲಿ? ನೀನೊಂದು ಭೂತ, ಜೊತೆಗೆ ನನಗಾಗಲೇ ಮದುವೆ ಆಗಿದೆ. ನೋಡು ರಾಮು, ನನ್ನ ಮಾತು ಮೀರಿದ್ರೆ ನೀನು ಉಳಿಯೋದಿಲ್ಲ, ಸುಮ್ಮನೆ ಒಪ್ಕೋ. ಇಲ್ಲ ಇಲ್ಲ, ನನ್ನ ಹೆಂಡತಿ ಮಕ್ಕಳಿದ್ದಾರೆ, ನೀನೊಂದು ಭೂತ, ನಿನ್ನನ್ನು ಹೇಗೆ ಮದುವೆ ಆಗಲಿ? ಆಗ ನೋಡಿದಾಗ, ಮೋಟು ಅವರೇ, ನನ್ನ ಗಂಡನ್ನ ನಿನ್ನೆ ದೆವ್ವ ಕೊಂಡ್ಬಿಟ್ಟು ನಾನು ನೋಡಿದ್ರೂ ಕೂಡ ಏನು ಮಾಡೋಕ್ಕಾಗದೆ ಅಸಹ್ಯಗಳಾಗಿದ್ದೆ. ಅದಕ್ಕೆ ಊರಿನ ಜನರೆಲ್ಲ, ಹೌದು ಹೌದು, ನೀವೇ ಪರಿಹಾರ ಕೊಡಿ ಮೋಟು ಅಣ್ಣ ಅವರೇ, ನಿಮ್ಮ ಬುದ್ಧಿಶಕ್ತಿ ತುಂಬ ಚೆನ್ನಾಗಿದೆ, ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ, ಆ ದೆವ್ವದಿಂದ ಬಿಡುಗಡೆ ಮಾಡಿ. ತುಂಬ ಜನರಿಗೆ ಆ ದೆವ್ವ ಇದೇ ರೀತಿ ಮದುವೆಯಾಗು ಅಂತ ಹೇಳುತ್ತದೆ. ಅದನ್ನು ಒಪ್ಪದಿದ್ದಾಗ ಅವರನ್ನು ಕೊಂದು ಬಿಡುತ್ತದೆ. ಹೀಗೆ ಆದರೆ ನಮ್ಮ ಗತಿ ಏನು ಮೋಟು ಅಣ್ಣ ಅವರೇ? ನೀವೇ ಏನಾದರೂ ಪರಿಹಾರ ಹುಡುಕಿ. ನಾನೇನಾದರೂ ಮಾಡ್ತೀನಿ. ಒಂದು ನಿಮಿಷ, ನನಗೆ ಗೊತ್ತಿರೋ ಒಬ್ಬರು ತಾಂತ್ರಿಕ ಇದ್ದಾರೆ, ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ, ನೀನು ಬೇಗ ಬಾ ಇಲ್ಲಿಗೆ. ಹೇಳು, ಏನಾಯಿತು? ಯಾಕೆ ಕರೆಸಿದೆ ನನ್ನ? ನಮ್ಮೂರಲ್ಲಿ ಅಂದರೆ ಊರ ಪಕ್ಕದಲ್ಲಿರುವ ಆ ಕಾಡಲ್ಲಿ ಒಂದು ದೆವ್ವ ಇದೆ. ಅದು ಎಲ್ಲರಿಗೂ ಮದುವೆ ಆಗೋ ಅಂತ ಕೇಳುತ್ತೆ. ಇಲ್ಲ ಅಂದಾಗ ಎಲ್ಲರನ್ನೂ ಕೊಲ್ತಾ ಇದೆ. ಇದಕ್ಕೆ ಏನಾದರೂ ಪರಿಹಾರ ಹುಡುಕು. ನೀನು ಚಿಂತಿಸ್ಬೇಡ ಮೋಟು ಅಣ್ಣ, ಇವತ್ತು ನೀನು ಹೋಗು, ನಿನಗೂ ಅದೇ ಮಾತು ಹೇಳುತ್ತೆ. ನಿನ್ನ ಬೆನ್ನತ್ಕೊಂಡು ಬರುತ್ತೆ, ನಿನ್ನ ಸಾಯಿಸೋದಕ್ಕೂ ಬರುತ್ತೆ. ನಾನು ಹೇಳಿದ ಜಾಗದಲ್ಲಿ ಬಂದು ನಿಂತುಕೋ, ಆಮೇಲೆ ಉಳ್ದನ್ನು ನನಗೆ ಬಿಟ್ಬಿಡು. ನನ್ನನ್ನು ಮದುವೆ ಆಗ್ತೀಯಾ ನೀನು? ನಿನ್ನೇನು ಮದುವೆ ಆಗೋದ? ನಿನ್ನಂತ ಭೂತನ್ನ? ಮತ್ತೆ ಏನಾಗಿದೆ ನನಗೆ? ನೋಡಕ್ ಚೆನ್ನಾಗಿಲ್ವಾ? 3 ತಲೆ ಇದೆ ನನಗೆ. ನೀನು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತೀನಿ. ಪ್ಲೀಸ್ ನನ್ನ ಮದುವೆ ಆಗು. ಇಲ್ಲ ಇಲ್ಲ, ನಾನು ನಿನ್ನ ಮದುವೆ ಆಗೋದಿಲ್ಲ. ನೋಡು, ನೀನು ನನ್ನ ಮದುವೆ ಆಗ್ತಿದ್ರೆ ಈ ಊರಿನ ಉಳಿದವನು ಹೇಗೆ ಕೊಂಡ್ನೋ ಹಾಗೆ ನಿನ್ನೂ ಕೊಳ್ತೀನಿ. ಹೌದಾ? ಹಾಗಾದ್ರೆ ನಾನು ಬಿಡಿ ನೋಡೋಣ. ನಿಂತ್ಕೋ ನಿಂತ್ಕೋ, ಓಡಬೇಡ, ನಿಂತ್ಕೋ. ಬಾ, ಧೈರ್ಯ ಇದ್ರೆ ನನ್ನನ್ನು ಹಿಡಿದು ತೋರಿಸು. ಎಲ್ಲೋಗ್ತೀಯ? ನಿಂತ್ಕೋ. ಓ ತಾಂತ್ರಿಕ, ನೀನೇನ್ ಮಾಡ್ತಾ ಇದೀಯ ಅಲ್ಲಿ? ನಾನು ನಾಶ ಮಾಡಕ್ ಬಂದಿದ್ದೀನಿ. ನೀನು ನನ್ನ ನಾಶ ಮಾಡ್ತೀಯ? ನೋಡಿವಾಗ